ಇನ್ನು ಹೊಸ ವರ್ಷಾಚರಣೆ ಹಿನ್ನೆಲೆ ದೇವಾಲಯಗಳಲ್ಲಿ ವಿಶೇಷ ಪೂಜೆಗಳನ್ನು ಸಲ್ಲಿಕೆ ಮಾಡಲಾಗಿದೆ. ಮೈಸೂರಿನ ಯೋಗ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಕೆಯಾಗಿದೆ. ವಿಜಯನಗರದಲ್ಲಿರುವಂತಹ ಯೋಗ ನರಸಿಂಹಸ್ವಾಮಿ ದೇವಸ್ಥಾನ ಇದು. ಬೆಳಿಗ್ಗೆನಿಂದಲೂ ಕೂಡ ನರಸಿಂಹಸ್ವಾಮಿ ದರ್ಶನವನ್ನ ಭಕ್ತರು ಪಡಿತಾ ಇದ್ದಾರೆ. ಹೇಳಿ ಕೇಳಿ ಹೊಸ ವರ್ಷ ಇವತ್ತು, ಹೊಸ ಹುರುಪು, ಹೊಸ ಕನಸು. ಭಕ್ತರಿಗೆ ತಿರುಪತಿ ಮಾದರಿಯ ಲಾಡುಗಳನ್ನ ವಿತರಣೆ ಮಾಡಲಾಗಿದೆ. ಸುಮಾರು 2 ಲಕ್ಷ ಲಾಡುಗಳನ್ನ ಆಡಳಿತ ಮಂಡಳಿ ತಯಾರಿಸಿದೆ. 1994ರಿಂದಲೂ ಕೂಡ ಹೊಸ ವರ್ಷಕ್ಕೆ ತಿರುಪತಿ ಮಾದರಿಯ ಲಡ್ಡುಗಳನ್ನ ವಿತರಣೆ ಮಾಡುವಂತ ಕೆಲಸವನ್ನ ದೇವಸ್ಥಾನದ ಆಡಳಿತ ಮಂಡಳಿ ಮಾಡ್ಕೊಂಡು ಬಂದಿದೆ. ಅದೇ ರೀತಿ ಈ ವರ್ಷವೂ ಕೂಡ ಸುಮಾರು 2 ಲಕ್ಷ ಲಡ್ಡುಗಳನ್ನ ವಿತರಿಸಲಾಗಿದೆ. ನಟ ಡಾಕ್ಟರ್ ರಾಜ್ಕುಮಾರ್ ಅವರಿಂದ ಶುರುವಾದಂತಹ ಈ ಒಂದು ಕಾರ್ಯ ಏನಿದೆ ಇಲ್ಲಿವರೆಗೂ ಕೂಡ ನಡೆಸ್ಕೊಂಡು ಬಂದಿದ್ದಾರೆ. ಹಿಂದೆ 1,000 ಹಣ ಕೊಟ್ಟು ಲಾಡು ವಿತರಣೆ ಮಾಡೋದಕ್ಕೆ ರಾಜ್ಕುಮಾರ್ ಅವರು ಹೇಳಿದ್ರು. ಅಣ್ಣವರು 1,000 ಭಕ್ತರಿಂದ ಶುರುವಾಗಿ ಇವತ್ತು 2 ಲಕ್ಷದ ಭಕ್ತರವರೆಗೂ ಕೂಡ ಪ್ರಸಾದ ವಿನಿಯೋಗ ಕಾರ್ಯ ನಡೀತಾ ಇದೆ. ಮೈಸೂರಿನ ಯೋಗ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆಗಳು. ಬೆಳಗ್ಗಿನಿಂದಲೂ ಕೂಡ ಸರತಿ ಸಾಲಲ್ಲಿ ಭಕ್ತರು ಬಂದು ದೇವರ ದರ್ಶನವನ್ನು ಪಡ್ಕೊಂಡು ದೇವರ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ. ಅದರ ಜೊತೆಗೆ ಬಂದಂತಹ ಎಲ್ಲ ಭಕ್ತಾದಿಗಳಿಗೂ ತಿರುಪತಿ ಮಾದರಿಯ ಲಡ್ಡುಗಳನ್ನು ವಿತರಣೆ ಮಾಡಿದೆ ದೇವಸ್ಥಾನದ ಆಡಳಿತ ಮಂಡಳಿ. ಈ ಲಡ್ಡುಗೆ ಮುಖ್ಯವಾಗಿ ಮನಸ್ಸಿಂದಲೇ ಭಕ್ತಾದಿಗಳಿಗೆ ಈ ಲಡ್ಡುಗೆ ಮುಖ್ಯವಾಗಿ ಮನಸ್ಸಿಂದಲೇ. ಇನ್ನು ಮಂಗಳೂರಿನ ಕುದ್ರೋಳಿ ಕ್ಷೇತ್ರದಲ್ಲಿ ದೇವರ ಬೆಳ್ಳಿ ರಥೋತ್ಸವ ನಡೆದಿದೆ. ಮಂಗಳೂರು ನಗರದಲ್ಲಿರುವಂತಹ ಕುದ್ರೋಳಿ ಗೋಕರ್ಣನಾಥ ಕ್ಷೇತ್ರ ಇದು. ಸೂರ್ಯೋದಯದ ಧನು ಪೂಜೆ ಆ ಬಳಿಕ ಶ್ರೀದೇವರ ಬೆಳ್ಳಿ ರಥೋತ್ಸವ ನಡೆಯುತ್ತೆ. ಬೆಳ್ಳಿ ರಥದಲ್ಲಿ ರಥಾರೂಢರಾದ ಗೋಕರ್ಣನಾಥ ಬೆಳ್ಳಿ ರಥವನ್ನ ಎಳೆದು ವರ್ಷದ ಮೊದಲ ದಿನವನ್ನ ಭಕ್ತರು ಆರಂಭಿಸಿದ್ದಾರೆ. ಮಂಗಳೂರು ನಗರದಲ್ಲಿರುವಂತಹ ಪುಣ್ಯಕ್ಷೇತ್ರ ಇದು. ಕುದ್ರೋಳಿ ಕ್ಷೇತ್ರದಲ್ಲಿ ದೇವರ ಬೆಳ್ಳಿ ರಥೋತ್ಸವ, ಅಲ್ಲಿ ಭಕ್ತರು ಇವತ್ತು ಹೊಸ ವರ್ಷವನ್ನ ಆರಂಭಿಸಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಮಂಗಳೂರು ಪ್ರತಿನಿಧಿ ಆದಿತ್ಯ ರಾವ್. ಲೈವ್ ಜಾಯ್ನ್ ಆಗ್ತಿದ್ದಾರೆ. ಆದಿತ್ಯ, ಗೋಕರ್ಣನಾಥ ಬೆಳ್ಳಿ ರಥವನ್ನ ಎಳೆದು ವರ್ಷದ ಮೊದಲ ದಿನವನ್ನ ಭಕ್ತರು ಆರಂಭಿಸಿದ್ದಾರೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ಖಂಡಿತವಾಗಿ ಪ್ರಭು, ಅಂದ್ರೆ ಏನು 2026 ಕರಾವಳಿ ಜನತೆ ದೈವಿಕವಾಗಿ ಬರಮಾಡಿಕೊಂಡಿರುವಂತದ್ದು. ಒಂದು ಕಡೆ ಪಾರ್ಟಿ ಮೋಜು ಮಸ್ತಿ ಆದ್ರೆ, ಮತ್ತೊಂದು ಕಡೆ ಬೆಳ್ಳಂಬೆಳಗ್ಗೆ ದೇವಸ್ಥಾನದಲ್ಲಿ ಕಿಕ್ಕಿರಿದು ಜನ ಕೂಡ ಸೇರಿರುವಂತದ್ದು ನಾವು ದೃಶ್ಯದಲ್ಲಿ ನೋಡ್ತಾ ಹೋಗ್ಬೋದು. ಇದು ಮಂಗಳೂರಿನ ಪ್ರಸಿದ್ಧ ಮತ್ತು ಇತಿಹಾಸ ಇರುವಂತಹ ಕದ್ರಿ ಮಂಜುನಾಥ ಸ್ವಾಮಿ ದೇವಾಲಯ ಆಗಿರುವಂತದ್ದು. ಇದು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಬೆಳ್ಳಂಬೆಳಗ್ಗೆಯಿಂದಲೇ ಜನರು ಬರ್ತಾ ಇರುವಂತದ್ದು. ಅಂದ್ರೆ ಹೊಸ ವರ್ಷಕ್ಕೆ ನಾವು ದೇವರ ದರ್ಶನ ಮಾಡಿ ಏನ್ ಕೆಲಸ ಇದ್ರು ಪ್ರಾರಂಭಿಸ್ಬೇಕು ಅಂತ ಹೇಳುವಂತ ಹಿನ್ನೆಲೆಯಲ್ಲಿ ಜನರ ಸಂಖ್ಯೆ ಕೂಡ ಅತಿ ಹೆಚ್ಚಾಗಿ ಇರುವಂತದ್ದು. ಮುಖ್ಯವಾಗಿ ಸೋಮವಾರ ಅಥವಾ ವೀಕೆಂಡ್ ನಲ್ಲಿ ಹೆಚ್ಚಾಗಿ ಜನ ಇರ್ತಾರೆ ಅಥವಾ ಹೆಚ್ಚಾಗಿ ಸಂಖ್ಯೆಯಲ್ಲಿ ಬರ್ತಾರೆ. ಆದ್ರೆ ಇವತ್ತು ಹೊಸ ವರ್ಷ ಆದ ಕಾರಣ ಹೆಚ್ಚಿನ ಸಂಖ್ಯೆಯಲ್ಲಿ ದೇವಸ್ಥಾನದಲ್ಲಿ ಜನರು ಬರ್ತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ಹೊಸ ವರ್ಷವನ್ನು ಹೊಸ ಚೈತನ್ಯದೊಂದಿಗೆ ದೇವಸ್ಥಾನಕ್ಕೆ ಹೋಗುವ ಮುಖಾಂತರವಾಗಿ ಈ ಒಂದು ಕ್ಷೇತ್ರಕ್ಕೆ ಅಥವಾ ಕರಾವಳಿ ಭಾಗದ ಎಲ್ಲಾ ಕ್ಷೇತ್ರಗಳಿಗೆ ಹೋಗುವ ಮುಖಾಂತರವಾಗಿ ಕ್ಷೇತ್ರಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಕೂಡ ಬರ್ತಾ ಇರುವಂತದ್ದು. ಹೊಸ ವರ್ಷಕ್ಕೆ ಹೊಸತಾಗಿ ಆರಂಭಿಸಬೇಕು ಅಂತ ಹೇಳುವಂತ ನಿಟ್ಟಿನಲ್ಲಿ ಸಂಖ್ಯೆ ಕೂಡ ಹೆಚ್ಚಾಗಿ ಇರುವಂತದ್ದು. ದರ್ಶನ ಮಾಡುವವರ ಸಂಖ್ಯೆ ಆಗಿರ್ಬೋದು ಮತ್ತು ಹೊಸ ವರ್ಷಕ್ಕೆ ಪ್ರಾರ್ಥನೆ ಸಲ್ಲಿಸುವವರ ಸಂಖ್ಯೆ ಕೂಡ ಹೆಚ್ಚಾಗಿ ಇರುವಂತದ್ದು. ಈ ನಿಟ್ಟಿನಲ್ಲಿ ಖಾಲಿ ಕರಾವಳಿ ಭಾಗ ಮಾತ್ರ ಅಲ್ಲದೆ ಬೇರೆ ಜಿಲ್ಲೆಯಿಂದಲೂ ಕೂಡ ಬರ್ತಾ ಇರುವಂತ ನಾವು ಮಾತಾಡ್ಸ್ಕೊಂಡು ಹೋಗ್ತೇವೆ. ಸರ್, ಎಲ್ಲಿಂದ ಬಂದಿರೋ ಸರ್? ಈಗ ಹೊಸ ವರ್ಷಕ್ಕೆ ಮಂಗಳೂರು ಕರಾವಳಿ ಭಾಗಕ್ಕೆ ಬಂದಿರಿ, ಏನ್ ಅನಿಸ್ತದೆ? ಎಷ್ಟು ಮೊದಲನೇ ವರ್ಷ ದೇವ್ ದರ್ಶನ ಮಾಡ್ತಾರೆ. ಬ್ಯಾಂಗ್ಳೂರಿಂದ ಹೊಸ ವರ್ಷಕ್ಕೆ ಈಗ ಬಂದಿರುವಂತದ್ದು ಎಷ್ಟು ಖುಷಿ ಆಗ್ತಿದೆ ಸರ್? ದೇವರ ಖುಷಿ ಆಗ್ತದೆ. ಒಂದು ಕಡೆಯಲ್ಲಿ ಮೋಜು ಮಸ್ತಿ ಪಬ್ಬು ಪಾರ್ಟಿ ಅಂತಿದೆ, ಮತ್ತೊಂದು ಕಡೆ ಈಗ ಪಾರ್ಟಿ ಮಾಡಿ ಸಮಾಜ ಬಂದು ಈಗ ದೇವಸ್ಥಾನಕ್ಕೆ ಬಂದು ಹೊಸ ವರ್ಷದ ದಿನ ಒಳ್ಳೆ ಇದು ತಗೊಂಡ್ರೆ ಖುಷಿ. ಸರ್, ನೀವೇನ್ ಹೇಳ್ತೀರಿ? ಈಗ ಹೊಸ ವರ್ಷಕ್ಕೆ ಮೊದಲನೇ ವರ್ಷ ಬಂದಿರಲ್ಲ, ತುಂಬಾ ಖುಷಿ ಅನ್ಸುತ್ತೆ. ಮಂಗಳೂರಿಗೆ ಫಸ್ಟ್ ಟೈಮ್ ಮಾಡ್ತೀವಿ ದೇವಸ್ಥಾನಕ್ಕೆ ಫಸ್ಟ್ ಟೈಮ್, ತುಂಬಾ ಖುಷಿ ಅನ್ಸುತ್ತೆ. ನೀವು ಸರ್ ಏನ್ ಹೇಳ್ತೀರಿ? ಖುಷಿ ಅನ್ಸುತ್ತೆ ಮೊದಲ ವರ್ಷ. ಹೀಗೆ ಅನೇಕ, ಅಂದ್ರೆ ಕರಾವಳಿ ಮಾತ್ರ ಅಲ್ಲದೆ ಅನೇಕ ಸಂಖ್ಯೆಯಲ್ಲೂ ಕೂಡ ಬರ್ತಾ ಇದೆ ಸರ್. ನೀವು
ಸರ್ ಈಗ ಒಂದು ಕಡೆ ಬೆಂಗಳೂರಿನಲ್ಲೇ ನೀವು ನೋಡಿರ್ಬೋದು, ನೀವು ಬೆಂಗಳೂರು ಆದ ಕಾರಣ ಹೇಳ್ತಿದ್ದೇನೆ. ತುಂಬಾ ಜನರು ಬೆಂಗಳೂರಲ್ಲಿ ಪಬ್ ಅಲ್ಲಿ, ಬಾರ್ ಅಲ್ಲಿ, ಚರ್ಚ್ ಸ್ಟ್ರೀಟ್ ಅಲ್ಲಿ ಆಗಿರ್ಬೋದು, ಬ್ರಿಗೇಡ್ ರೋಡ್ ಅಲ್ಲಿ ಪಾರ್ಟಿ ಪಬ್ ಅಂತ ಬೆಳಿಗ್ಗೆ ತನಕ ಮಾಡ್ತಾರೆ. ಆದ್ರೆ ದೇವಸ್ಥಾನಕ್ಕೆ ಬರುವ ಸಂಖ್ಯೆ ಕಮ್ಮಿ ಆಗ್ತಾ ಇದೆ. ಆದ್ರೆ ಕರಾವಳಿ ಭಾಗದಲ್ಲಿ ಸಖತ್ ವರ್ಷದ ಮೊದಲನೇ ದಿನ ಹಿಂದೆ ವರ್ಷ ಚೆನ್ನಾಗಿರ್ಲಿ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಬಂದು ವರ್ಷದ ಮಾಡೋದಿದೆ ಪಾರ್ಟಿ ಮೊದಲನೇ ದಿನ ಆದ್ರೂ ಮಾಡೋದು ಚೆನ್ನಾಗಿರುತ್ತೆ. ದರ್ಶನ ಬೇರೆ ಮಾಡಿ ಪ್ರಭು ನಾವು ಗಮನಿಸಬಹುದು, ಸಾಕಷ್ಟು ಸಂಖ್ಯೆಯಲ್ಲಿ ಕರಾವಳಿ ಜನರು ಮಾತ್ರ ಅಲ್ಲದೆ ಹೊರಗಿನವರು ಕೂಡ, ಅಂದ್ರೆ ಈಗ ಬೇರೆ ಜಿಲ್ಲೆಯವರು ಕೂಡ, ಬೆಂಗಳೂರು ಆಗಿರ್ಬೋದು, ಬೇರೆ ಜಿಲ್ಲೆಯವರಾಗಿರ್ಬೋದು, ಎಲ್ಲರೂ ಕೂಡ ಬರ್ತಾ ಇರುವಂತದ್ದು. ಪ್ರಭು ಈ ನಿಟ್ಟಿನಲ್ಲಿ ಹೊಸ ವರ್ಷವನ್ನು ಕರಾವಳಿ ಜನರು ದೇವಸ್ಥಾನಕ್ಕೆ ಬಂದು ಒಂದು ದೈವಿಕವಾಗಿ ಹೊಸ ಚೈತನ್ಯದೊಂದಿಗೆ ದೇವಸ್ಥಾನದಲ್ಲಿ ಪೂಜೆಗಳನ್ನು ಸಲ್ಲಿಸಿ ಹೊಸ ವರ್ಷವನ್ನು ಆರಂಭ ಮಾಡ್ತಿರುವಂತದ್ದು. ಪ್ರಭು ಓಕೆ, ಥ್ಯಾಂಕ್ ಯು.